ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ 38 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ 9.5 ಇಂಚು ಡೀಪ್ ನೆಕ್ ಇಟ್ಟಾಗ ಎಷ್ಟು ಶೋಲ್ಡರ್ ತಗೊಳ್ಬೇಕು, ಎಷ್ಟು ಆರ್ಮೋಲ್ ತಗೊಳ್ಬೇಕು, ಸೊ ಯಾವ ರೀತಿ ಕಟಿಂಗ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ, ಸೊ ಇದ್ರದ್ದು ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಟಾಪಿಕ್ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಏಪ್ರಿಲ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತರೂ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ರೆಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋ ಕ್ಲಿಯರ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕೊಡ್ತೀವಿ. ಸೊ ನೋಡಿ, ನೀವು ಡಿಸಿಷನ್ ತಗೊಳ್ಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ 20 ತರ ನೆಕ್ ಶೇಪ್ಸ್ ಇರುತ್ತೆ, 20 ತರ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಸೊ ಟೋಟಲ್ 40 ತರ. ಸೊ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಫುಲ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಏನು ಎಂಬ್ರಾಯ್ಡ್ರಿ ಇದು ಡೀಟೇಲ್ ಇರುತ್ತೆ ಅದು ಕಂಪ್ಲೀಟ್ ಆಗಿ ನಿಮಗೆ ಕ್ಲಿಯರ್ ಆಗಿ ಅದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಏನು 20 ತರ ಶೇಪ್, 20 ತರ ಪ್ಯಾಚ್ ವರ್ಕ್ ಹೇಳಿದೆ, ಅದರಲ್ಲಿ ಇನ್ಕ್ಲೂಡ್ ನಾರ್ಮಲ್ ನೆಕ್ ಹಾಗೆ ಬೋಟ್ ನೆಕ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇದು ಕಂಪ್ಲೀಟ್ ಆಗಿ 3.5 ಇಂದ 4 ತಿಂಗಳು ಕೋರ್ಸ್ ಇರುತ್ತೆ. 3.5 ಇಂದ 4 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇವಾಗ ಲೈನಿಂಗ್ ತೊಗೊಂಡಿದ್ದೀನಿ. ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 38 ಇಂಚು. 38 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ ಡೀಪ್ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಕಟಿಂಗ್ನ ಹೇಳ್ಕೊಡ್ತಾ ಇರೋದು. ಸೊ 38 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಆಗುತ್ತೆ. 9.5ಗೆ 3 ಇಂಚು ಸೇರಿಸಿ 12.5ಗೆ ನೀವು ತಗೊಳ್ಬೇಕು. ಅಗಲ ಈ ರೀತಿ ಫೋಲ್ಡೆಡ್ ಅಲ್ಲಿ ಅಗಲ 12.5ಗೆ ತಗೊಳ್ಳಿ. ನೋಡಿ, ಇಲ್ಲಿ ನಾನು 12.5 ಇಂಚಿಗೆ ಅಗಲ ತಗೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋಣ. ಲೆಂತ್ ಇವ್ರದ್ದು 14 ಇಂಚು. ಸೊ ಇವಾಗ ಏನ್ ನಾನು ಮೆಷರ್ಮೆಂಟ್ ಹಾಕ್ತೀನಿ, ಸೊ ಇದೆಲ್ಲ ಬಾಡಿ ಮೆಷರ್ಮೆಂಟ್ ತೆಗೆದು ಹಾಕ್ತಾ ಇರೋದು. ಇವ್ರದ್ದು ಲೆಂತ್ ಬಂದು 14 ಇಂಚು. 14 ಇಂಚಿಗೆ 1 ಇಂಚು ಸೇರಿಸಿ 15 ಇಂಚಿಗೆ ನಾನು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಹಾಕ್ತೀನಿ. ಅಂದ್ರೆ ಲೆಂತ್ ತಗೊಳ್ತಾ ಇದೀನಿ 1 ಇಂಚ್ ಎಕ್ಸ್ಟ್ರಾ ಬ್ಯಾಕ್ ಪಾರ್ಟ್ಗೆ. ಫ್ರಂಟ್ಗೆ 2 ಇಂಚು, ಬ್ಯಾಕ್ಗೆ 1 ಇಂಚು. ಸೊ 38 ಇಂಚು ಎದೆ ಸುತ್ತಳತೆ ಬ್ಲೌಸ್ಗೆ 9.5 ಇಂಚು ಡೀಪ್ ಇಟ್ಟಾಗ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು, ನೆಕ್ ವಿಡ್ತ್ ಎಷ್ಟು ಇಟ್ಕೊಳ್ಬೇಕು. 2 ಇಂಚು ನೆಕ್ ವಿಡ್ತ್ ಅಂದ್ರೆ ನೆಕ್ನ ಅಗಲ 2 ಇಂಚ್ ಇಟ್ಕೊಳ್ಳಿ. ಶೋಲ್ಡರ್ ಅಂದ್ರೆ ನೆಕ್ ವಿಡ್ತ್ ಇಂದ ಶೋಲ್ಡರ್ಗೆ 2.25. ಸೊ ಟೋಟಲ್ ಶೋಲ್ಡರ್ ಅಂತ ಲೆಕ್ಕ ಹಾಕಿದಾಗ ನಮ್ಗೆ 4.25 ಇಂಚ್ ಆಗುತ್ತೆ. 4.25 ಇಂಚು 5 ಇಂಚು. ಸೊ 2 ಆಪ್ಷನ್ ಇಟ್ಕೊಳ್ಳಿ, 2ರಲ್ಲೂ ತಗೊಳ್ಬಹುದು, ಏನು ತೊಂದರೆ ಇಲ್ಲ. ಯಾವಾಗ ಅಂತಂದ್ರೆ ನೀವು 10 ಇಂಚು ಆತರ ಎಲ್ಲ ಹೋದಾಗ ಸೊ ಇದನ್ನ 4.25 ಕಂಟಿನ್ಯೂ ಆಗುತ್ತೆ. 9, 9.5, 10, 11ಕ್ಕೆ 38 ಇಂಚು ಬ್ಲೌಸ್ಗೆ 4.25 ಆಗುತ್ತೆ. ಸಪೋಸ್ 8.5, 9, 8 ಈ ತರ ಬಂದಾಗ ನೀವು ಇದನ್ನ 5 ಇಂಚಿಗೆ ಇಟ್ಕೊಳ್ಬಹುದು. ಓಕೆನಾ? ಸೊ ಈಗ 4 ನೋಡಿ 4.25 ಆಗಿದೆ. 4.25 ಇಂಚಿಗೆ ಅರ್ಧ ಇಂಚು ಸೇರಿಸಿ 5.25 ಇಂಚಿಗೆ ಆರ್ಮೋಲ್ ಡೆಪ್ತ್ ಅಥವಾ ಲೆಂತ್ ಇಟ್ಕೊಳ್ಳಿ. ಇಲ್ಲಿ ಎಷ್ಟಿದೆ 4.25, ಇಲ್ಲೂ ಅಷ್ಟೇ ಇಟ್ಕೊಳ್ಳಿ. ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಬರುತ್ತೆ? 38, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಅಂದ್ರೆ 9.5 ಇಂಚು ಬರುತ್ತೆ. 2 ಇಂಚು ಇಲ್ಲಿ ಮಾರ್ಜಿನ್. ಸೊ ಇಲ್ಲಿಂದ 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಹೀಗೆ ಶೇಪ್ ಕೊಡಿ.
ಬ್ಯಾಕ್ ಅಲ್ಲಿ ಡೀಪ್ ಬಂದು ಇವ್ರದ್ದು 9.5 ರೆಡಿ ಬೇಕು, ಅದಕ್ಕೆ ಅರ್ಧ ಇಂಚು ಸೇರಿಸಿ 10 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಬ್ರಾಡ್ ಬಂದು ಇವ್ರದ್ದು 7 ಇಂಚು ಅಂದ್ರೆ ಇಷ್ಟ ಅಗಲ ಬರುತ್ತೆ, ಕೆಳಗಡೆ ಬ್ರಾಡ್ ಬಂದು ಇಷ್ಟ ಅಗಲ ಬರುತ್ತೆ. ಸೊ ಇಷ್ಟು ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕುವಾಗ ಸೊ ಇದ್ರಲ್ಲಿ ಅರ್ಧ 3.5ನ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇವ್ರದ್ದು ಸೊಂಟದ ಸುತ್ತಳತೆ 32 ಇಂಚು, 4ರಿಂದ 2 ಡಿವೈಡ್ ಮಾಡಿದಾಗ 8 ಆಗುತ್ತೆ. ಸೊ 8ಕ್ಕೆ 1 ಇಂಚು ಸೇರಿಸಿ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ, ಆ ಡಾಟ್ಗೋಸ್ಕರ ಟೇಪ್ನ ಈ ರೀತಿ ಮಡಚಿ ಎಲ್ಲಿ ಡಾಟ್ ಬರಬೇಕು ಅನ್ನೋದನ್ನ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಇಲ್ಲಿ ಲೈನ್ ಹಾಕೊಳ್ಳಿ. ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ಡಾಟ್ ಮಾರ್ಕ್ ಹಾಕೊಳ್ಳಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಏನ್ ಪ್ರೆಸ್ ಮಾಡಿದೀವಿ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ ಮಾರ್ಕ್ನ. ಇದು ಡಾಟ್ ಮಾರ್ಕ್. ಸೊ ಬ್ಯಾಕ್ ಕಟಿಂಗ್ ಕಂಪ್ಲೀಟ್. ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ರೆಡಿ 14 ಇಂಚ್ ಅಂದ್ರೆ 1 ಇಂಚು ಸೇರಿಸಿದೀನಿ. ರೆಡಿ 14 ಅಂದ್ರೆ ಫ್ರಂಟ್ ಪಾರ್ಟಿಗೆ 2 ಇಂಚು 16 ಇಂಚು. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತೀನಿ. ಉಪ್ಪಟ್ಟಿ ಕಾಜಾಪಟ್ಟಿಗೆ ಸೊ ಇದನ್ನ ನೀವು ಮಾಡಿದ್ರೆ ಫ್ರಂಟ್ ಅಲ್ಲಿ ಗ್ಯಾಪ್ ಅನ್ನೋದು ಬರಲ್ಲ. ಕೆಲವು ಡೈರೆಕ್ಟ್ ಆಗಿ ಹಾಗೆ ಮಾಡ್ತಾರೆ, ಅದರಿಂದ ಫ್ರಂಟ್ ಅಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ. ಸೊ ಇದು ಹಾಕೊಂಡ್ಮೇಲೆ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿದ್ರಿ ಶೋಲ್ಡರ್ ಮತ್ತೆ ಆರ್ಮೋಲ್ ಅಷ್ಟು ನೆಕ್ ವಿಡ್ತ್, ಸೊ ಅದೆಲ್ಲ ಸೇಮ್ ಇಲ್ಲಿ ಹಾಕೊಂಡ್ಬಿಡಿ. ಸೇಮ್ ಬ್ಯಾಕ್ ಅಲ್ಲಿ ಏನ್ ಹಾಕಿದ್ವಿ ಸೇಮ್ ಅದೇ ತರ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.5 ಇಂಚು. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಫ್ರಂಟ್ ಅಲ್ಲಿ ಡಾಟ್ ಬರುತ್ತೆ, ಹಾಗಾಗಿ ಸೊ ಫ್ರಂಟ್ ನೆಕ್ ಡೆಪ್ತ್ ನೆಕ್ ಡೀಪ್ ಬಂದು ರೆಡಿ 7 ಇಂಚು, ಅರ್ಧ ಇಂಚು ಸೇರಿಸಿ 7.5 ಇಂಚು. ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಬಾಕ್ಸ್ನ ಹಾಕೊಳ್ಳಿ. ಇಲ್ಲಿ ರೌಂಡ್ ಶೇಪ್ ಕೊಡಿ. ಇಲ್ಲಿಂದ 3/4 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ನ ಕೊಡಿ. ಇವ್ರದ್ದು ಅಪೆಕ್ಸ್ ಪಾಯಿಂಟ್ ರೆಡಿ 10.5, ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇದ್ರ ಕೆಳಗಡೆ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಸೊ ಇದು ಅಂಡರ್ ಬಸ್ಟ್ ಲೈನ್. ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ, ಸೊ ಅಲ್ಲಿ ಫುಲ್ ಬಸ್ಟ್ ಬರುತ್ತೆ. ಸೊ ಅದ್ರ ಕೆಳಗಡೆ ಏನ್ ಬರುತ್ತೆ ಅದು ಅಂಡರ್ ಬಸ್ಟ್ ಲೈನ್. ನಿಮ್ಗೆ ಇನ್ನು ನೇರವಾಗಿ ಹೇಳ್ಬೇಕಂತ ಅಂದ್ರೆ
ಸೊ ಇದು ಏನ್ ನಮ್ಮ ಮೇನ್ ಡಾಟ್ ಬರುತ್ತೆ, ಸೊ ಅದ್ರ ಲೆಂತ್ ಕೂಡ ಇದೆ. ಸೊ ಇವ್ರದ್ದು ಫುಲ್ ಬಸ್ಟ್ ಅಂದ್ರೆ ಮಿಡಲ್ ಚೆಸ್ಟ್ ರೌಂಡ್ ಅಥವಾ ನಮ್ಮ ಏನು ಚೆಸ್ಟ್ ಬರುತ್ತೆ ಅದರ ಸುತ್ತಳತೆ 10 ಇಂಚು ಮಾರ್ಕ್ ಮಾಡಿ. ಇಲ್ಲೂ ಅಷ್ಟೇ 10 ಇಂಚು. ಸೊ ಇಲ್ಲೂ ಅಷ್ಟೇ 10 ಇಂಚು. ಇಲ್ಲಿ ಲೈನ್ ಹಾಕೊಳ್ಳೋಣ. ಈಗ 2 ಇಂಚು ಮಾರ್ಜಿನ್. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಈಗ ನಮ್ಮ ಅಪೆಕ್ಸ್ ಸಾರಿ ನಮ್ಮ ಏನು ಮೇನ್ ಡಾಟ್ ಇದೆ, ಸೊ ಅದಕ್ಕೆ ಅಗಲನ ನಾವು ಇಲ್ಲಿ ಡಿಸೈಡ್ ಮಾಡಬೇಕು ಎಷ್ಟು ಇಡಬೇಕು ಅಂತ ಹೇಳಿ. ಏನ್ ಅಪ್ಪರ್ ಚೆಸ್ಟ್ ಇದೆ 38 ಇಂಚು, 10ರಿಂದ ಡಿವೈಡೆಡ್ ಬೈ ಮಾಡಿ 3.8 ಬರುತ್ತೆ. ಸೊ 3.8 ಅಥವಾ 4 ಇಂಚ್ ಯಾವ್ದು ಬೇಕಾದ್ರೆ ಇಟ್ಕೊಳ್ಬಹುದು. ಸೊ ನಾನು ಇಲ್ಲಿ 4 ಇಂಚ್ ಇಡ್ತಾ ಇದ್ದೀನಿ. ಮೇನ್ ಡಾಟ್ ಲೆಂತ್, ಸೊ ಅಗಲ ವೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ 32 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಬರುತ್ತೆ. ಇಲ್ಲಿಂದ 8 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಎಷ್ಟು ಉಳಿತು? 2 ಇಂಚು ಉಳಿತು. ಆ 2 ಇಂಚಿನ ಈ ಮೇನ್ ಏನ್ ಲೆಂತ್ ಇದೆ ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಸೊ ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ. ಈ ಲೈನಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಿ. ಈ ಏನ್ ಶೇಪ್ ಹಾಕಿದೀವಿ, ಸೊ ಇಲ್ಲಿ ಫ್ರಂಟ್ ಪಟ್ಟಿ ರೆಡಿ ಆಯ್ತು. ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ಏನ್ ಮೇನ್ ಡಾಟ್ ಇದೆ ಇಲ್ಲಿಂದ 1.5ಗೆ ಇನ್ನೊಂದು ಡಾಟ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಹಾಕೊಂಡು ಈ ಮೇನ್ ಡಾಟ್ ಇಂದ 1.5 ಇಂಚಿಗೆ ಮಾರ್ಕ್ ಆಗಿ, ಸೊ ಇಲ್ಲಿ ಈ ರೀತಿ ಲೈನ್ ಹಾಕೊಳ್ಳಿ. ಇದು ಕ್ರಾಸ್ ಆಗಿ ಬರೋದು, ಕ್ರಾಸ್ ಆಗಿ ಬಂತು ಅಂತ ಬಿಗಿನರ್ಸ್ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಈ ಪಾಯಿಂಟ್ ಇಂದ 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ ನೇರ ಇನ್ನೊಂದು ಡಾಟ್ಗೆ ಮಾರ್ಕ್ ಹಾಕಿದೀವಿ. ಸೊ ಇದಿಷ್ಟು ಫ್ರಂಟ್ ಪಾರ್ಟ್ ನ ಕಟಿಂಗ್. ಇದು ಎಕ್ಸ್ಟ್ರಾ ಇರೋದು ಫಸ್ಟ್ಗೆ ಕಟ್ ಮಾಡಿ ತೆಗಿತೀನಿ ನಾನು. ಇಲ್ಲಿ ಆರ್ಮೋಲ್ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರಂಟ್ ಆರ್ಮೋಲ್ ಫ್ರಂಟ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ. ನೆಕ್ ಡೀಪ್ ಕಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಏನ್ ಬಂದಿದೆ ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಸೊ ಸೆಂಟರ್ ಓಪನ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಉಳಿದಿರುವಂಥದ್ದು ಸ್ಲೀವ್ ಕಟಿಂಗ್. ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಉಳಿದಿರೋಂಥ ಬಟ್ಟೆನ 4 ಫೋಲ್ಡ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತ್, ಸೊ ಸ್ಲೀವ್ ಲೆಂತ್ ಬಂದು 6 ಇಂಚು. ಅದಕ್ಕೆ 1 ಇಂಚು ಸೇರಿಸಿ 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಳ್ಳೋಣ. ಸೊ ಏನ್ ಮಿಕ್ಕಿದ ಬಟ್ಟೆ ವಿಡ್ತ್ ಸಾಲಲ್ಲ. ಸುಮಾರು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಾ ಇದೇ ತರ ಮಾಡೋದು, ಎಕ್ಸಾಕ್ಟ್ ಆಗಿ ಬರುತ್ತೆ ಬ್ಲೌಸ್. ಸೊ ಮಾಡೋ ಒಂದು ಸಣ್ಣ ತಪ್ಪಿಂದನು, ಸೊ ಈ ರೀತಿ ಸಣ್ಣ ತಪ್ಪಿಂದನು ಬ್ಲೌಸ್ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಆ ರಿಸ್ಕ್ ಬೇಡ ಅನ್ನೋರು ನೋಡಿ ಫಸ್ಟೇ ಈ ತರ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ ಇದು 2 ಪೀಸ್ ಇದೆ, ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಇದ್ರ ಲೆವೆಲ್ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದ್ರಲ್ಲಿ 4 ಪೀಸ್ ಇದೆ. ಈ ಕಡೆ 2, ಈ ಕಡೆ 2 ಅಟ್ಯಾಚ್ ಮಾಡಿದಾದ್ಮೇಲೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ 2 ಕಡೆ ನಾನು ಅಟ್ಯಾಚ್ ಮಾಡಿಕೊಂಡು ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ. ಸೊ ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ನಮಗೆ ಬಟ್ಟೆ ಶಾರ್ಟೇಜ್ ಬರಲ್ಲ, ಎಕ್ಸಾಕ್ಟ್ ಆಗಿ ಸ್ಲೀವ್ ಬಂದ್ಬಿಡುತ್ತೆ.
ಸೊ ಕ್ಯಾಪ್ ಹೈಟ್ ನ ಫಸ್ಟ್ ಮಾರ್ಕ್ ಹಾಕೋಣ. ಲೆಂತ್ ಎಲ್ಲ ಮಾರ್ಕ್ ಹಾಕಿದ್ದಾಯ್ತು. ಕ್ಯಾಪ್ ಹೈಟ್, ಸೊ ಕ್ಯಾಪ್ ಹೈಟ್ ಎಷ್ಟು ಬರುತ್ತೆ? 10ರಿಂದ ಡಿವೈಡೆಡ್ ಬೈ ಮಾಡಬೇಕು. ಏನ್ ಅಪ್ಪರ್ ಚೆಸ್ಟ್ ಇದೆ ಅದು. ಸೊ 3.8 ಬರುತ್ತೆ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ. 38 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.8 ಬರುತ್ತೆ. ಮಾರ್ಕ್ ಹಾಕೊಂಡಿರ್ತೀವಿ, ಒಂದು ಲೈನ್ ಹಾಕೊಳ್ಳಿ. ಸೊ ದೆನ್ ನೆಕ್ಸ್ಟ್, ಸೊ 1/2 ಇಂಚ್ ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಬ್ಯಾಕ್ ಪಾರ್ಟ್ ತಗೊಳ್ಳಿ, ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಸೊ ಈ ಬ್ಯಾಕ್ ಶೋಲ್ಡರ್ ಅಟ್ಯಾಚ್ ಬಿಟ್ಟು ಮಾರ್ಕ್ ಹಾಕಿದೀವಲ್ಲ, ಇಲ್ಲಿಂದ ಫಿಟ್ಟಿಂಗ್ ಸ್ಟಿಚ್ ವರ್ಗು ಸೊ ಎಷ್ಟು ಬರುತ್ತೆ ಆರ್ಮ್ ರೌಂಡ್ ಅದನ್ನ ನೀವು ನೋಡ್ಕೊಬೇಕು. 8.5 ಬರುತ್ತೆ. ಓಕೆನಾ? ಕಟಿಂಗ್ ಅಲ್ಲಿ ಹೇಳಿದೆ ಇದು 8.5. ಇವ್ರದ್ದು ಆರ್ಮೋಲ್ ರೌಂಡ್ 8.5 ಬರಬೇಕು. ಬ್ಯಾಕ್ ಪಾರ್ಟ್ ಅಲ್ಲಿ 8.5 ಆರ್ಮೋಲ್ ರೌಂಡ್ ಬಂದಿದೆ ಅಂದ್ರೆ ಸ್ಲೀವ್ ಅಲ್ಲೂ ಅಷ್ಟೇ 8.5 ಆರ್ಮೋಲ್ ರೌಂಡ್ಗೆ ನೀವು ಮಾರ್ಕ್ ಹಾಕೊಳ್ಬೇಕು ಈ ರೀತಿ. ಸೊ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಈ ರೀತಿ ಸ್ಲೀವ್ ಶೇಪ್ ಕೊಡಿ. ಅದಾದ್ಮೇಲೆ ಈ ರೀತಿ ಫ್ರಂಟ್ ಸ್ಲೀವ್ ಶೇಪ್ ಕೊಡಿ. ಈಗ ತೋಳಿನ ಸುತ್ತಳತೆ ಇವ್ರದ್ದು 6 ಇಂಚ್ ಬರುತ್ತೆ. 6 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಮಾರ್ಜಿನ್, ಹಾಗೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಸೊ ನೋಡಿ, ನಾನು ಅಟ್ಯಾಚ್ ಮಾಡಿರೋದು ಇಲ್ಲಿದೆ. ಸೊ ಇಷ್ಟು ಬಟ್ಟೆ ಶಾರ್ಟೇಜ್ ಆಗುತ್ತೆ ಅಂತ ಫಸ್ಟ್ ಗೊತ್ತಾಗುತ್ತಲ್ಲ, ಅಟ್ಯಾಚ್ ಮಾಡಿ ಮಾರ್ಕ್ ಹಾಕಿದ್ರೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಕೆಲವರು ಬಿಗಿನರ್ಸ್ ಅಥವಾ ಎಕ್ಸ್ಪರ್ಟ್ಸ್ ಕೂಡ ಈ ತಪ್ಪು ಮಾಡ್ತಾರೆ. ಏನಕ್ಕಂದ್ರೆ ಅಯ್ಯೋ ಯಾರು ಅಟ್ಯಾಚ್ ಮಾಡ್ತಾರೆ, ಶಾರ್ಟೇಜ್ ಬಂದಾಗ ನೋಡ್ಕೊಳ್ಳೋಣ ಬಿಡು, ಅವಾಗ ಎಕ್ಸ್ಟ್ರಾ ಕಟ್ಕೊಂಡ್ರೆ ಆಯ್ತು ಬಿಡು. ಸೊ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ. ಈ ತರ ಎಲ್ಲ ಮಾಡೋದ್ರಿಂದ ಬ್ಲೌಸ್ ಪ್ರಾಬ್ಲಮ್ ಬರುತ್ತೆ. ಬೆಸ್ಟ್ ನೀವು ಈ ತರ ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರ್ಬೇಕಂದ್ರೆ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ ಕಟಿಂಗ್ ಮಾಡೋದು ಬೆಸ್ಟು. ಅದನ್ನೇ ಫಾಲೋ ಮಾಡಿ. ಸೊ ಇಷ್ಟು ನೀವು ಕಟ್ ಮಾಡಿದ ತಕ್ಷಣ ಇಲ್ಲಿ ನೀವು ನಾಚ್ ಹಾಕೊಳ್ಳಿ. ಅದಾದ್ಮೇಲೆ ಈ ತರ ಓಪನ್ ಮಾಡಿಕೊಂಡು ಸ್ಲೀವ್ ಫ್ರಂಟ್ ಸ್ಲೀವ್ ಆರ್ಮೋಲ್ ಶೇಪ್ನ ತಕೊಳ್ಳೋಣ. ಸೊ ಇಲ್ಲೊಂದು ನಾಚ್ ಹಾಕೊಳ್ಳಿ. ಸೊ ಇದಿಷ್ಟು ನಮ್ಮ 38 ಇಂಚು ಎದೆ ಸುತ್ತಳತೆಗೆ 9.5 ಇಂಚು ಡೀಪ್ ನೆಕ್ ಇಟ್ಟಾಗ ನೀವು ಹಾಕೊಳ್ಬೇಕಾಗಿರುವಂತಹ ಶೋಲ್ಡರ್ ಆರ್ಮೋಲ್. ಸೊ ಇದ್ರ ಬಗ್ಗೆ ಡೀಟೇಲ್ ಡೀಪ್ ನೆಕ್ ಇಟ್ಟಾಗ ಈ ಮೆಜರ್ಮೆಂಟ್ ನ ಆರಾಮಾಗಿ ಅಪ್ಲೈ ಮಾಡಿ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಥ್ಯಾಂಕ್ ಯು.